ಜೈ ಹಿಂದ್. ನೋಡ್ರಿ, ಈ ವಿಡಿಯೋಸ್ ಇಂದ ಮೆನ್ಸುರೇಷನ್ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸರ್ಕಲ್, ರೆಕ್ಟಾಂಗಲ್, ಸ್ಕ್ವೇರು, ಹಲವಾರು ಟೈಪ್ಸ್ ಗಳು ಬರ್ತಾವೆ. ಒಂದೊಂದು ಟೈಪ್ಗೆ ಒಂದೊಂದು ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ಕ್ವಶನ್ಸ್ ಗಳು ಬರ್ತಾವೆ, ಯಾವ ಟೈಪ್ ಬರ್ತಾವೆ, ಅವುಗಳನ್ನ ಮಾತ್ರ ಹೇಳ್ಕೊಡ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬಾ ಯೂಸ್ ಆಗುತ್ತೆ. So ಎಲ್ರಿಗೂ ಶೇರ್ ಮಾಡ್ರಪ್ಪ. ಆಮೇಲೆ ನಿಮ್ಗೆ ಲಿಂಕ್ಸ್ಗಳು, ಎಲ್ಲಾ ಲಿಂಕ್ಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾವ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ನಾನು ಇದು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ, ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ಇನ್ನೊಂದು ಜಾಬ್ ನೋಟಿಫಿಕೇಶನ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಯಾವ ಬರ್ತಾವ ನೋಟಿಫಿಕೇಶನ್ಗೋಸ್ಕರ ಇನ್ನೊಂದು ಟೆಲಿಗ್ರಾಮ್ ಚಾನಲ್ ಐತೆ, ಅದಕ್ಕೂ ಕೂಡ ಜಾಯ್ನ್ ಆಗ್ರಿ. ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ರಪ್ಪ, ಸಾಕು. ನೋಡ್ರಿ, ಈ ಕ್ಲಾಸಲ್ಲಿ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ, ಸರ್ಕಲ್ ಬಗ್ಗೆ ಏನ್ ಕ್ವಶನ್ಸ್ ಗಳು ಬರ್ತಾವು, ಯಾವ ತರ ಅಂತ ನೋಡೋಣ. ಇದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ ಸರ್ಕಲ್ ಅಂತಂತ ಹೇಳ್ತೀವಿ. ಇದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಸರ್ಕಲ್ ಅಂತಂದ ಹೇಳ್ತೀವಿ. ಇದಕ್ಕೊಂದು ಕೇಂದ್ರ ಬಿಂದು ಇರುತ್ತಾ. ಈ ಕಡೆಯಿಂದ ಯಾವ್ದಾದ್ರು ಕೇಂದ್ರ ಬಿಂದುವಿನಿಂದ ನೀವು ಎಲ್ಲಾದ್ರೂ ಒಂದು ಗೆರೆಯನ್ನ ಎಳೆದ್ರಿ ಅಂತಂದ ಹೇಳಿದ್ರೆ ಅದನ್ನ ನಾವು ರೇಡಿಯಸ್ ಅಂತಂದ್ ಕರಿತೀವಿ. ಕನ್ನಡದಲ್ಲಿ ತ್ರಿಜ್ಯ ಅಂತ ಕರಿತೀವಿ. ಅದನ್ನ ಆರ್ ಅಂತಂದ್ ಸಿಂಬಲ್ ಮಾಡ್ಕೊಳ್ಳೋಣ. ಸೊ ರೇಡಿಯಸ್, ತ್ರಿಜ್ಯ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಹೇಳಿದ್ರಿ ಅಂತಂದ್ ಹೇಳಿದ್ರೆ ಒಂದ್ ಎಂಡ್ ಇಂದ ಹಿಡ್ಕೊಂಡು ಇನ್ನೊಂದ್ ಎಂಡ್ ವರೆಗೂ ಹೋಯ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಡಯಾಮೀಟರ್ ಅಂತಂದ್ ಕರಿತೀವಿ, ಅಥವಾ ವ್ಯಾಸ ಅಂತ ಕರಿತೀವಿ. ಡಯಾಮೀಟರ್ ಅಥವಾ ವ್ಯಾಸ ಅಂತ ಕರಿತೀವಿ. ಡಿ ಅಂತಂದ್ ಹೇಳ್ತೀವಿ ಅದನ್ನ. ಸೊ ಡಿ ಈಕ್ವಲ್ ಟು ಏನಾಗತ್ತ, ಆರ್ ಡಿವೈಡೆಡ್ ಬೈ ಟೂ ಆಗುತ್ತೆ. ಕೆಲವೊಂದು ಪ್ರಾಬ್ಲಮ್ಸ್ ಗಳಲ್ಲಿ ಡೈರೆಕ್ಟ್ ಆಗಿ ತ್ರಿಜ್ಯವನ್ನ ಕೊಟ್ಟಿರ್ತಾರ, ರೇಡಿಯಸ್ ಅಂತ ಕೊಟ್ಟಿರ್ತಾರೆ. ಕೆಲವೊಂದ್ರಲ್ಲಿ ಡಯಾಮೀಟರ್ ಅಂತಂದ್ ಹೇಳ್ಕೊಟ್ಟಿರ್ತಾನ. ಅವಾಗ ನಾವ್ ಏನ್ ಮಾಡ್ಕೋಬೇಕು, ಅದನ್ನ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಏನಂತ ಕನ್ವರ್ಟ್ ಮಾಡ್ಕೋಬೇಕು, ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಈ ರೇಡಿಯಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಂತಂದ್ ಹೇಳಿದ್ರೆ ಏನು, ಆರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟೂ ಅಂತಂದಾಗತ್ತೆ. ಇದು ಟೋಟಲ್ ಡಿ, ಇದು ಒಂದ್ ಆರ, ಇದು ಈ ಕಡೆದು ಇನ್ನೊಂದ್ ಆರ, ಅಂದ್ರೆ ಏನಾಗತ್ತೆ ಇಲ್ಲಿ. ಸೊ ಟೋಟಲ್ ಆಗಿ ಡಿ ಈಕ್ವಲ್ ಟು ಟೂ ಆರ್ ಅಂತಂದಾಗತ್ತ. ಆರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟೂ ಅಂತಂತ ಹೇಳಾಗತ್ತ. ಸೊ ಟೋಟಲ್ ಡಿ ಡಿವೈಡೆಡ್ ಬೈ ಟೂ ಮಾಡಿದ್ರಿ ಅಂತಂತ ಹೇಳಿದ್ರೆ ಅವಾಗ ಆರ್ ವ್ಯಾಲ್ಯೂ ಬರುತ್ತೆ. ಎರಡ್ ಆರ್ ಇದ್ದಂಗೆ, ಟೋಟಲ್ ಡಿ ಅಂದ್ರೆ ಎರಡ್ ಆರ್ ಇದ್ದಂಗೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ಕೂಡ ಹೇಳ್ತೀನಿ. ಇವಾಗ ರೇಡಿಯಸ್, ಡಯಾಮೀಟರ್ ಇವೆರಡು ಅರ್ಥ ಆದವು ಎಲ್ರಿಗೂ, ಅರ್ಥ ಆದ್ವಲ್ಲ. ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಹೊರಗಡೆ ಒಂದು ಗೆರೆಯನ್ನ ಎಳಿತಾ ಇದೀನಲ್ಲ, ಸುತ್ತಲೂ ಎಳಿತಾವ್. ಇದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ ಸರ್ಕಲ್ ಐತಲ್ಲ, ಸರ್ಕಲ್ದ ಸುತ್ತಲೂ ಏನಂತಂದ್ ಹೇಳಿದ್ರೆ ಒಂದು ಅಳತೆಯನ್ನ ತಗೊಳ್ತಾ ಇದೀನಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಸುತ್ತಳತೆ ಅಂತ ಕರಿತೀವಿ. ಸರ್ಕಲ್ದ ಏನಂತಂದ್ ಹೇಳಿದ್ರೆ ಸುತ್ತಳತೆ, ಸುತ್ತಲಿನ ಅಳತೆಯನ್ನ ತಗೊಂತಾ ಇದೀವಿ, ಅದು ಸುತ್ತಳತೆ. ಅದನ್ನ ನಾವು ಪೆರಿಮೀಟರ್ ಅಂತಾನು ಕರಿತೀವಿ, ಪೆರಿಮೀಟರ್. ಅಥವಾ ಸರ್ಕಮ್ಟನ್ಸ್ ಅಂತಾನು ಕರಿತೀವಿ, ಸರ್ಕಮ್ಟನ್ಸ್. ನೀವು ಏನಂತ ಅನ್ಕೋತೀರಿ ನೋಡ್ರಿ, ಸರ್ಕಮ್ಟನ್ಸ್ ಅಂತಂದ್ ಹೇಳಿ ಜಾಸ್ತಿ ಯೂಸ್ ಮಾಡ್ತಾರೆ. ಇವನ್ ಟೈಮ್ಸ್ ಪೆರಿಮೀಟರ್ ಅಂತಾನು ಯೂಸ್ ಮಾಡ್ತಾರೆ. ಸೊ ಸರ್ಕಮ್ಟನ್ಸ್ ಅಥವಾ ಪೆರಿಮೀಟರ್ ಈಕ್ವಲ್ ಟು, ಸರ್ಕಮ್ಟನ್ಸ್ ಅಥವಾ ಪೆರಿಮೀಟರ್ ಈಕ್ವಲ್ ಟು ಫಾರ್ಮುಲಾ ಏನಾಗತ್ತೆ ಅಂದ್ರೆ ಟೂ ಪೈ ಆರ್ ಆಗತ್ತ. ಏನಾಗತ್ತ, ಟೂ ಪೈ ಆರ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಫಾರ್ಮುಲಾ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಇದು ಎಲ್ಲಾ ಅಳತೆ. ಸೊ ಒಳಗಡೆದೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಅಳತೆಯನ್ನ ನಾವು ತಗೊಂಡ್ವಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ. ಅದ್ರದ್ದು ಟೋಟಲ್ ಏರಿಯಾ ಅಂತಂದ್ ಹೇಳ್ತೀವಿ, ವಿಸ್ತೀರ್ಣ ಅಂತಂದ್ ಹೇಳ್ತೀವಿ. ಸೊ ಸರ್ಕಲ್ ವಿಸ್ತೀರ್ಣ ಏನಾಗತ್ತ, ಪೈ ಆರ್ ಸ್ಕ್ವೇರ್ ಆಗತ್ತ. ಏನಾಗತ್ತ, ಪೈ ಆರ್ ಸ್ಕ್ವೇರ್. ಏರಿಯಾ ಈಕ್ವಲ್ ಟು ಏನಾಗತ್ತ, ಪೈ ಆರ್ ಸ್ಕ್ವೇರ್. ಇವು ಬಹಳ ಇಂಪಾರ್ಟೆಂಟ್. ಇವ ಎರಡು ಫಾರ್ಮುಲಾ ಇಂಪಾರ್ಟೆಂಟ್. ಅದಾದ ನಂತರ ಆರ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟೂ ಅಂತಂದ್ ಹೇಳಿ ಇಂಪಾರ್ಟೆಂಟ್. ಆಮೇಲೆ ಪೈ ವ್ಯಾಲ್ಯೂ ಏನಂತ ತಗೋಬೇಕು, 22 ಡಿವೈಡೆಡ್ ಬೈ 7 ಅಂತ ತಗೋಬೇಕು. ಸೊ ನೀವು ಯಾವುದೇ ಇದು ಎಕ್ಸಾಮ್ಸ್ ಗಳಲ್ಲಿ ನೀವು ಕ್ವಶನ್ಸ್ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಒಂದು 7 ಇಂದ ಡಿವೈಡ್ ಆಗ್ತಾವ, ಇಲ್ಲ 22 ಇಂದ ಡಿವೈಡ್ ಆಗ್ತಾವ, ಅಂತಾವ್ ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು ಅಪ್ಪಿ ಏನಾದ್ರೂ ಡಿವೈಡ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೀವೆಲ್ಲ ತಪ್ಪು ಮಾಡಿದೀರಿ ಅಂತಂದ್ ಹೇಳಿ ಅರ್ಥ ಮಾಡ್ಕೊಬೇಕು. ಇವಾಗ ಎಷ್ಟು ಫಾರ್ಮುಲಾ ಆಯ್ತು, ಒಂದು, ಇದು ಎರಡು, ಇದು ಮೂರು. ಟೋಟಲ್ ಆಗಿ ಮೂರು ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ಆಯಾ ಟೈಮಲ್ಲಿ ನಾನು ಹೇಳ್ಕೊಂತ ಹೋಗ್ತೀನಿ, ಇನ್ನೊಂದ್ ಎರಡು ಫಾರ್ಮುಲಾಸ್ ಬರ್ತಾವ. ಈಗ ನೋಡ್ರಿ, ಫಸ್ಟ್ ಒನ್ ಏನ್ ಕೇಳಿದಾನ, ಒಂದು ವೃತ್ತದ ಸುತ್ತಳತೆಯು, ಒಂದು ವೃತ್ತದ ಸುತ್ತಳತೆ, ಸುತ್ತಳತೆ ಅಂತಂದ್ ಹೇಳಿದ್ರೆ ಅದ್ರ ಸುತ್ತಲಿನ ಅಳತೆ. ಇದನ್ನ ನಾವು ಏನಂತ ಕರೆಯೋಣ, ಸಿ ಅಂತ ತಗೊಳ್ಳೋಣ. ಸಿ ಈಕ್ವಲ್ ಟು ಏನು, ಟೂ ಪೈ ಆರ್. ಅದರ ವಿಸ್ತೀರ್ಣದ 3 ಪಟ್ಟು ಐತಿ ಅಂತಂದ್ ಹೇಳಿ. ಸಿ ಏನೈತಪ್ಪ ಅಂತಂದ್ ಹೇಳಿದ್ರೆ ಅದ್ರದ್ದು ಸುತ್ತಳತೆ ಅದರ ವಿಸ್ತೀರ್ಣದ 3 ಪಟ್ಟು ಐತಿ. 3 ಪಟ್ಟು ವಿಸ್ತೀರ್ಣದ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಪಟ್ಟು ಐತಿ ಅಂತ ಕ್ವಶನ್ ಕೇಳಿದಾರೆ. ಸುತ್ತಳತೆಯು ಅದರ ವಿಸ್ತೀರ್ಣದ 3 ಪಟ್ಟು ಐತಿ ಅಂತಂದ್ ಹೇಳಿ. ಈಗ ಸುತ್ತಳತೆ ಅಂತಂದ್ ಹೇಳಿ ಟೂ ಪೈ ಆರ್ ಆಯ್ತು. ವಿಸ್ತೀರ್ಣದಕ್ಕೆ ಏನೈತಿ, ಪೈ ಆರ್ ಸ್ಕ್ವೇರ್ ಅಂತಂದೈತೆ. ಏನಂತಂದೈತೆ, ಪೈ ಆರ್ ಸ್ಕ್ವೇರ್. ಒಂದು ವೃತ್ತದ ಸುತ್ತಳತೆಯು
ಸೊ ಈಗ ನಾವು ಹೆಂಗ್ ಬರ್ಕೊಬೇಕು, ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾನಲ್ಲ, ಸುತ್ತಳತೆ ಈಕ್ವಲ್ ಟು 3 ಟೈಮ್ಸ್ ಆಫ್ ವಿಸ್ತೀರ್ಣ ಅಂತಂದೇಳಿ. ಸೊ ಇದು ಸುತ್ತಳತೆ ಏನೈತಿ ಫಾರ್ಮುಲಾ 2πr ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ವಿಸ್ತೀರ್ಣ ಐತಿ 3 × πr² ಅಂತಂದ ಹೇಳಿ ಇದನ್ನ ಕೊಟ್ಟಿದ್ದಾನೆ. ಇವಾಗ ನಮಗೇನ್ ಕೇಳಿದಾನ, ರೇಡಿಯಸ್ ತ್ರಿಜ್ಯವನ್ನ ಕಂಡುಹಿಡಿರಿ ಅಂತಂದ್. ತ್ರಿಜ್ಯ ಅಂತಂದ್ ಹೇಳಿದ್ರೆ ಆರ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಆರ್ ವ್ಯಾಲ್ಯೂ ಒಂದ್ ಕಡೆ ಮಾಡ್ರಿ, ಉಳಿದದ್ದೆಲ್ಲ ಒಂದ್ ಕಡೆ ಮಾಡ್ರಿ. ನೋಡ್ರಿ r² ಐತಿ, ಅದು ಹಂಗೆ ಇಟ್ಕೊಡ್ರಿ, ಡಿವೈಡೆಡ್ ಬೈ ಆರ್ ಆಯ್ತು, ಇದನ್ನ ಕಡೆ ಕಳಿಸಿದ್ರೆ ಆರ್ ಆಯ್ತು, ಈಕ್ವಲ್ ಟು ಇಲ್ಲಿ ಏನೇನು ಉಳಿತು 3π ಅಂತಂದು ಉಳಿತು, ಡಿವೈಡೆಡ್ ಬೈ ಇಲ್ಲಿ ಏನ್ ಹೋಗುತ್ತೆ ಕೆಳಗಡೆ 2π ಆಗತ್ತ. ಏನಾಗತ್ತ 2π ಆಗತ್ತ. ನೋಡ್ರಿ ರಾಂಗ್ ಬರ್ಕೊಂಡ್ವಿ, ಕರೆಕ್ಟ್ ಆಗಿ ಆ ಕಡೆ ಕಳಿಸ್ಬಿಡ್ನ, ಇಲ್ಲ ಅಂತಂದ ಹೇಳಿದ್ರೆ ರಾಂಗ್ ಆಗ್ಬಿಡತ್ತ. ಸೊ ಇದು r² ಹಂಗ ಇಟ್ಕೊಳ್ರಿ, ಇದನ್ನೆಲ್ಲಾನು ಆ ಕಡೆ ಕಳಿಸ್ರಿ, ಏನಾಗತ್ತ 2π, ಅದಾದ ನಂತರ 3π ಅಂತಂದ ಹೇಳಿ ಕೆಳಗಡೆ ಬರುತ್ತೆ. ಇದು 3π ನ ಆ ಕಡೆ ಕಳಿಸಿದ್ವಿ ಅಂತಂತ ಹೇಳಿದ್ರೆ ಕೆಳಗಡೆ ಬರುತ್ತೆ. ಈ ಅನ್ನ ಈ ಕಡೆ ತೊಗೊಂಬರ್ರಿ, ಈ ಕಡೆ ಬಂತು. ಸೊ ಇನ್ನೇನೇನು ಉಳಿತು ನೋಡ್ರಿ, ಒಂದ್ ಆರ್ ಕ್ಯಾನ್ಸಲ್, ಇದು r² ನ ಏನಂತ ಬರ್ಕೋಬಹುದು, r ಅಂತ ಬರ್ಕೊಂತೀವಿ. ಸೊ ಅದ್ರ ಒಂದ್ ಆರ್ ಅಂತಂದ್ ಕ್ಯಾನ್ಸಲ್ ಆಯ್ತು. ಸೊ r = ಏನ್ ಉಳಿತಂದ್ರೆ 2π ಡಿವೈಡೆಡ್ ಬೈ 3π ಅಂತಂದ್ ಉಳಿತು. ಪೈ ಕ್ಯಾನ್ಸಲ್, r = ಏನಾಗತ್ತ 2 ಡಿವೈಡೆಡ್ ಬೈ 3 ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತ. ಸೊ ಇದು r ಏನಂತಂದ್ ಬಂತು 2 ಡಿವೈಡೆಡ್ ಬೈ 3 ಅಂತಂದ್ ಹೇಳಿ ಬಂತು. ಇಲ್ಲಿ ಎರಡು ಫಾರ್ಮುಲಾಗಳನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡಿದ್ವಿ. ಇನ್ ಕೆಲವೊಂದು ಕ್ವಶನ್ಸ್ ಗಳು ಬರ್ತಾವ, ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಈಗ ನೋಡ್ರಿ, ರೇಡಿಯಸ್ ಸರ್ಕಲ್ ಏನಪ್ಪಾ ಅಂದ್ರ ಒಂದು ರೇಡಿಯಸ್ ಐತೆ, ರೇಡಿಯಸ್ 21 ಸೆಂಟಿಮೀಟರ್ ಅಂತಂದೈತೆ. ಈಗ ಫಸ್ಟ್ ನಾವ್ ಏನ್ ಕಂಡುಹಿಡಿಬೇಕು, ಪೆರಿಮೀಟರ್ ಸುತ್ತಳತೆಯನ್ನ ಕಂಡುಹಿಡಿಬೇಕು. ಸೆಕೆಂಡ್ ಒನ್ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಕಂಡುಹಿಡಿಯೋಣ ಒಂದೊಂದಾಗಿ. ಪೆರಿಮೀಟರ್ ಅಥವಾ ಸರ್ಕಮ್ಟನ್ಸ್ ಫಾರ್ಮುಲಾ ಏನು, ಸುತ್ತಳತೆ ಕಂಡುಹಿಡಿಯೋಕೆ 2πr, 2 ಇಂಟು π ವ್ಯಾಲ್ಯೂ 22 ಡಿವೈಡೆಡ್ ಬೈ 7. ಆರ್ ವ್ಯಾಲ್ಯೂ ಎಷ್ಟೈತಿ, ಇದನ್ನ ಆರ್ ಅಂತ ತಗೊಂಡ್ವಿ. ಸೊ 21 ಅಂತಂದೈತಿ. 7 1 7 3 ನಮ್ದು ಆನ್ಸರ್ ಏನಾಗತ್ತ, 22 44. 44 ಇಂಟು 3 ಎಷ್ಟಾಗತ್ತ, 3 4 12, 3 4 12 ಅಂದ್ರೆ 132 ಆಗತ್ತ. ಸೊ 132 cm ಏನಂತಂದ್ ಹೇಳಿದ್ರೆ ನಮ್ದು ಸುತ್ತಳತೆ ಆಯ್ತು, ಪೆರಿಮೀಟರ್ ಆಯ್ತು. ಸೆಕೆಂಡ್ ಒನ್ ಏನ್ ಕೇಳಿದಾನ, ವಿಸ್ತೀರ್ಣ ಕೇಳಿದಾನ. ವಿಸ್ತೀರ್ಣ ಕಂಡುಹಿಡಿಬೇಕಂತಂದ್ ಹೇಳಿದ್ರೆ ಏರಿಯಾ = πr² ಅಂತಂದ್ ಹೇಳಿ. ಪೈ ಅಂತಂದ್ ಹೇಳಿದ್ರೆ 22 ಡಿವೈಡೆಡ್ ಬೈ 7. r² ಅಂತಂದ್ ಹೇಳಿದ್ರೆ ಆರ್ ವ್ಯಾಲ್ಯೂ ಏನೈತಿ 21 ಸ್ಕ್ವೇರ್ ಅಂತಂದ್ರೆ, ಇದನ್ನ 21² ಅನ್ನ 21 ಇಂಟು 21 ಅಂತ ಬರ್ಕೊಂತೀನಿ. 7 1 7 3 ಇಂಟು ಮಾಡ್ರಿ, 22 ಇಂಟು 3 ಅಂತಂದ್ ಹೇಳಿದ್ರೆ 66 ಆಯ್ತು. 66 ಇಂಟು 21 ಮಾಡ್ರಿ, 1 6 6, 1 6 6, 2 6 12, 2 6 12 13. ಸೊ 6 8 1386 cm² ಅಂತಂತ ಹೇಳಿದ್ರೆ ನಮ್ದು ಏರಿಯಾ ಆಗತ್ತ. ಈ ರೀತಿಯಾಗಿ ನಮ್ಗೆ ಕ್ವಶನ್ಸ್ ಗಳನ್ನ ಕೊಡ್ತಾರ, ನೀವು ಸಾಲ್ವ್ ಮಾಡ್ಕೋಬೇಕಾಗತ್ತ. ಕೆಲವೊಂದ್ಸಾರಿ ಏನ್ ಕೊಡ್ತಾನ, ಡಯಾಮೀಟರ್ ಕೊಡ್ತಾನ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಕ್ವಶನ್ ಒಂದು ವೃತ್ತದ ವ್ಯಾಸ ಅಥವಾ ಡಯಾಮೀಟರ್ ಏನಾಗೈತಿ 14 ಸೆಂಟಿಮೀಟರ್ ಐತೆ. ಹಂಗಾದ್ರ ಫಸ್ಟ್ ಒಂದ್ ಪೆರಿಮೀಟರ್ ಎಷ್ಟು, ಅದಾದ ನಂತರ ನೆಕ್ಸ್ಟ್ ವಿಸ್ತೀರ್ಣ ಎಷ್ಟು ಅಂತಂದ್ ಹೇಳಿ ಕಂಡಿಡ್ದು ನನ್ಗ ಆನ್ಸರ್ ಅನ್ನ ನೀವು ಹಾಕ್ಬೇಕು. ಪ್ರತಿಯೊಬ್ರು ಸಾಲ್ವ್ ಮಾಡ್ರಿ, ಸ್ಟಾಪ್ ಮಾಡ್ರಿ, ಸಾಲ್ವ್ ಮಾಡ್ರಿ, ಆಮೇಲೆ ಮುಂದೆ ಹೋಗ್ರಿ. ಯಾಕಂತಂದ್ ಹೇಳಿದ್ರೆ ಅರ್ಥ ಆಗ್ಬೇಕು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಬರುತ್ತೆ, ಸೆಕ್ಟರ್ ಅಂತಂದ್ ಹೇಳಿ. ಇಲ್ಲಿ ಒಂದು ಸೆಕ್ಟರ್ ಅಂತಂದ್ ಹೇಳಿ ಫಾರ್ಮುಲಾ ಬರ್ತೈತೆ, ನಾನು ಅದ್ರ ಬಗ್ಗೆ ಹೇಳ್ತೀನಿ ಇವಾಗ. ಈಗ ನೋಡ್ರಿ, ನಾನು ಇಲ್ಲೊಂದು ಸರ್ಕಲ್ ಅನ್ನ ಹಾಕ್ತೀನಿ, ಇದರಲ್ಲಿ ಕೇಂದ್ರ ಬಿಂದು ಐತೆ. ಒಂದು ಸೆಕ್ಟರ್ ಅಂತಂದ್ ಹೇಳಿದ್ರೆ ಒಂದು ಭಾಗ ಅಂತಂದ್ ಹೇಳ್ತೀವಿ, ಒಂದು ವೃತ್ತದ ಭಾಗ ಅಂತಂದ್ ಹೇಳಿದ್ರೆ ಇಷ್ಟು ತಗೊಂತೀವಿ. ನೀವ್ ಹೆಂಗಾದ್ರೂ ತಗೊಳ್ರಿ, ಒಂದು ವೃತ್ತದ ಭಾಗವನ್ನ ಈ ತರ ತಗೋಬೇಕಾಗತ್ತ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸೆಕ್ಟರ್ ಅಂತ ಕರಿತೀವಿ, ಒಂದು ವೃತ್ತದ ಭಾಗ ಅಥವಾ ಸೆಕ್ಟರ್. ಇಲ್ಲೇನೈತಲ್ಲ, ಇದೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಆಂಗಲ್ ಆಗತ್ತ. ಇದನ್ನ ನಾವು ತೀಟಾ ಅಂತ ತಗೊಂತೀವಿ. ಇದೇನಂತಂದ್ ಹೇಳಿದ್ರೆ ಇದು ಒಂದು ಸೆಕ್ಟರ್ದ ವಿಸ್ತೀರ್ಣ ಆಗತ್ತ. ಈ ಒಂದು ಸೆಕ್ಟರ್ ಏನೈತಲ್ಲ, ಇದ್ರದ್ದು ವಿಸ್ತೀರ್ಣವನ್ನ ಕಂಡು ಹಿಡಿಯುವ ಫಾರ್ಮುಲಾ ಏನಂತಂದ್ ಹೇಳಿದ್ರೆ, ಸೊ ಅದ್ರದ್ದು ಏರಿಯಾ ಆಫ್ ಸೆಕ್ಟರ್ದು ಕಂಡು ಹಿಡಿಯುವ ಫಾರ್ಮುಲಾ ಏನಂತಂದ್ ಹೇಳಿದ್ರೆ πr² θ ಡಿವೈಡೆಡ್ ಬೈ 360 ಅಂತಂದ್ ಆಗತ್ತ. πr² θ ಡಿವೈಡೆಡ್ ಬೈ 360. ಈ ತರ ಕ್ವಶನ್ಸ್ ಗಳನ್ನು ಕೊಡ್ತಾನೆ. ಈ ತರ ಸೆಕ್ಟರ್ದು ಏರಿಯಾ ಕೊಟ್ಬಿಟ್ಟು ನಮ್ಗೆ ತ್ರಿಜ್ಯವನ್ನ ಕಂಡಿಡಿ ಅಂತಂದ್ ಹೇಳ್ತಾನ, ಅಥವಾ ಈ ಸೆಕ್ಟರ್ ಏರಿಯಾ ಕೊಟ್ಬಿಟ್ಟು ಟೋಟಲ್ ಏರಿಯಾವನ್ನ ಕಂಡಿಡಿ ಅಂತಂದ್ ಹೇಳ್ತಾನ. ಅವಾಗ ಆರ್ ಕಂಡಿಡಿದ್ಬಿಟ್ಟು πr² ಹಾಕ್ಬೇಕು, ಸುತ್ತಳತೆ ಕಂಡಿಡಿ ಅಂತಂದ್ ಹೇಳ್ತಾನ. ಆ ತರ ಕ್ವಶನ್ಸ್ ಗಳು ಬರ್ತಾವ. ಈಗ ನಾವು ನೋಡೋಣ. ಇಲ್ಲಿ ನೋಡ್ರಿ, ಕ್ವಶನ್ ಏನೈತ, ಒಂದು ವೃತ್ತದ ಸೆಕ್ಟರ್ ನ ವಿಸ್ತೀರ್ಣ. ನಾವು ಸೆಕ್ಟರ್ ಅಂದ ತಕ್ಷಣ ಒಂದ್ ಹೆಂಗಾದ್ರೂ ಒಂದ್ ತಗೊಂಡ್ಬಿಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಇದೊಂದು ಸೆಕ್ಟರ್, ಇದು ಸೆಕ್ಟರ್ದ ವಿಸ್ತೀರ್ಣ ಕಂಡು ಹಿಡಿಬೇಕು. ಸೊ ಅದ್ರ ತ್ರಿಜ್ಯ ಎಷ್ಟೈತಿ, ತ್ರಿಜ್ಯ ಅಂತಂದ್ ಹೇಳಿದ್ರೆ ಇದು 12 ಮೀಟರ್ ಐತೆ.
ಈ ಕಡೆನೂ ಏನೇನ್ ಲೈನ್ ಐತಲ್ಲ ಇದು ಕೂಡ ತ್ರಿಜ್ಯ ಆಗತ್ತೆ, 12 ಮೀಟರ್ ಆಗತ್ತೆ. ನೀವು ಯಾವ ಕಡೆ ತಗೊಳ್ರಿ, ಒಂದು ಕೇಂದ್ರ ಬಿಂದುವಿನಿಂದ ಹೋಗಿ ಟಚ್ ಆಯ್ತು ಅಂತ ಹೇಳಿದ್ರೆ ಅದನ್ನ ನಾವು ತ್ರಿಜ್ಯ ಅಂತಾನೆ ಕರಿತೀವಿ. ಎಷ್ಟು ಬೇಕಾದ್ರೆ ತ್ರಿಜ್ಯಗಳಾಗಿರ್ಬೋದು ಈ ಕಡೆ. ಸೊ 12 ಮೀಟರ್ ಐತಿ, ತ್ರಿಜ್ಯ 12 ಮೀಟರ್. ಮಧ್ಯದಲ್ಲಿರುವ ಕೋನ ಇದು ತೀಟಾ ಆಯ್ತು ಅಂತ ಹೇಳಿದ್ವಲ್ಲ, ಕೋನ ಇದು ಎಷ್ಟೈತಿ, 60 ಡಿಗ್ರಿ ಅಂತಂದ್ ಐತೆ. ಎಷ್ಟೈತಿ ತೀಟಾ ಕೋನ 60 ಡಿಗ್ರಿ ಐತೆ. ಹಂಗಾದ್ರ ಸೆಕ್ಟರ್ ವಿಸ್ತೀರ್ಣ ಏನಾಗತ್ತ, ವಿಸ್ತೀರ್ಣ ಈಕ್ವಲ್ ಟು ಸೆಕ್ಟರ್ದೇನು ಫಾರ್ಮುಲಾ, ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 360. ಪೈ ವ್ಯಾಲ್ಯೂ ಏನು 22 ಡಿವೈಡೆಡ್ ಬೈ 7 ಇಂಟು ಕೆಳಗಡೆ ಏನೈತಿ 360 ಅಂತಂದೈತಿ. ಆರ್ ಸ್ಕ್ವೇರ್ ವ್ಯಾಲ್ಯೂ ಏನು, ಆರ್ ಅಂತಂದ್ ಹೇಳಿದ್ರ ತ್ರಿಜ್ಯ ಅಂತಂದೈತಲ್ಲ, ಆರ್ 12. ಇದನ್ನ 12 ಇಂಟು 12 ಅಂತಂದ್ ಬರ್ಕೋತೀನಿ. ಆರ್ ಇಂಟು ಆರ್ ಅಂದ್ರ ಆರ್ ಸ್ಕ್ವೇರ್. ತೀಟಾ ವ್ಯಾಲ್ಯೂ ಎಷ್ಟೈತಿ 60 ಐತಿ. ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಸೊ ಇನ್ನೇನು ಉಳಿತು, 12 ಒಂದ್ಲೆ 12 ಮೂರ್ಲೆ 36, 3 ಒಂದ್ಲೆ 3 ಎರಡ್ಲೆ ಇನ್ನೇನೇನು ಉಳಿತು ನೋಡ್ರಿ, 22 12 2 ಡಿವೈಡೆಡ್ ಬೈ 7 ಉಳಿತು. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ರಿ. ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಮ್ಗೆ ಆನ್ಸರ್ ಎಷ್ಟು ಬರುತ್ತಂದ್ರೆ 45.42 cm² ಅಂತಂದ್ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಏರಿಯಾವನ್ನ ಕಂಡುಹಿಡ್ಕೋಬೇಕಾಗತ್ತೆ. ಈಗ ಕೆಲವೊಂದ್ಸರಿ ಏನ್ ಕೊಡ್ತಾನ, ಈ ಏರಿಯಾವನ್ನ ಕೊಡ್ತಾನ, ಅವಾಗ ನಾವು ಆರ್ ನ ಕಂಡುಹಿಡ್ಕೊಂಡು ಉಳಿದ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡ್ತೀವಿ. ಸೇಮ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ತರ ಐತೆ. ಹೆಂಗೈತಿದ ಇಲ್ಲಿ ನೋಡ್ರಿ, ಸೆಕ್ಟರ್ನ ವಿಸ್ತೀರ್ಣ ಏನ್ ಕೊಟ್ಟಿದಾನ, 924 cm² ಅಂತ ಕೊಟ್ಟಿದಾನ. ಮಧ್ಯದಲ್ಲಿರುವ ಕೋನ ತೀಟಾ, ಈಗ ಒಂದು ಮಧ್ಯದಲ್ಲಿರುವ ಕೋನ ಅಂತಂದ್ ಹೇಳಿದ್ರೆ ಈ ತರ ಐತಿ. ಇದ್ರ ಸೆಕ್ಟರ್ ವಿಸ್ತೀರ್ಣ ಕೊಟ್ಟಿದಾನ, ಇದ್ರ ತೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ 60 ಅಂತ ಕೊಟ್ಟಿದಾನ. ಹಂಗಾದ್ರ ಆ ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಬೇಕು, ಆರ್ ಅನ್ನ ಕಂಡುಹಿಡ್ಬೇಕು. ಇವಾಗ ತ್ರಿಜ್ಯ ಅಂತಂದ್ ಹೇಳಿದ್ರೆ ಇದನ್ನ. ಸೊ ನೋಡ್ರಿ, ನಮ್ದು ಫಾರ್ಮುಲಾ ಏನಾಗತ್ತ, ಎ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 360. ಸೊ ನಮ್ದು 924 ಅಂತಂದ್ ಕೊಟ್ಟಿದಾನ, ಡಿವೈಡೆಡ್ ಅದಾದ ನಂತರ ಇದೇನು 22 ಡಿವೈಡೆಡ್ ಬೈ 7, ಇದು 360. ನಾವು ಆರ್ ಸ್ಕ್ವೇರ್ ಕಂಡುಹಿಡಬೇಕು, ಇದು 60. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಆರ್ ಒಂದ್ಲೆ ಆರ್ ಆರ್ಲೆ ಇನ್ ಏನೇನು ಉಳಿತು ನೋಡ್ರಿ, ಅದನ್ನೆಲ್ಲ ಆ ಕಡೆ ಕಳಿಸ್ಬಿಟ್ರಿ. ಸೊ ಆರ್ ಸ್ಕ್ವೇರ್ ಆಯ್ತು, ಇದು 924 ಉಳಿತು. 924 ಡಿವೈಡೆಡ್ ಬೈ ಇದನ್ನ ಆ ಕಡೆ ಕಳಿಸ್ರಿ, ಮೇಲ್ಗಡೆ ಹೋಗುತ್ತಾ. 7 ಆ ಕಡೆ ಕಳಿಸ್ರಿ, ಮೇಲ್ಗಡೆ ಹೋಗುತ್ತಾ. 22 ಕೆಳಗಡೆ ಬರುತ್ತಾ. ಸೊ 22 ಅಷ್ಟೇ, ಉಳಿದದ್ದೇನು ಉಳಿಲಿಲ್ಲ. ಸೊ ಇಲ್ಲಿ ನೋಡ್ರಿ, ಆರ್ ಒಂದ್ಲೆ ಆಗಂಗಿಲ್ಲ, 2 ಮೂರ್ಲೆ 6, 2 11, 2 ಮೂರ್ಲೆ 6, 2 11. ಇವಾಗ 924 ಐತ್ ನೋಡ್ರಿ, 11 ಒಂದ್ಲೆ 11. ಇದ್ ನೋಡ್ರಿ, 11 ಎಂಟ್ಲೆ 88, 4 ಉಳಿತು, 44 ಆಯ್ತು. 11 4 44. ಏನೇನು ಉಳಿತು, 84 ಇಂಟು 3 ಇಂಟು 7. ಟ್ರೈ ಮಾಡ್ರಿ, 84 ಇಂಟು 3 ಇಂಟು 7 ಎಷ್ಟಾಗತ್ತ, 84 ಇಂಟು 7 ಮಾಡ್ರಿ, 7 4 28, 7 8 56, 56 2 58 ಇಂಟು 3 ಮಾಡ್ಬೇಕು. ಇನ್ನು 3 8 24, 3 8 24, 26, 3 5 15, 7 17, 1764. ಆರ್ ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಯ್ತು, 1764 ಆಯ್ತು. ನಿಮ್ಗೆ ಆಲ್ರೆಡಿ ನಾನು ಸ್ಕ್ವೇರ್ ನ ಹೆಂಗ್ ಕಂಡುಹಿಡಿಬೇಕು ಅಂತಂದ್ ಹೇಳ್ಕೊಟ್ಟಿದ್ದೇನಲ್ಲ ಎಲ್ರಿಗೂ. 1764 ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು. ಆರ್ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಗತ್ತ. ಸೊ ಸ್ಕ್ವೇರ್ ಇದ್ದ ಆ ಕಡೆ ಹೋಗಿ ಸ್ಕ್ವೇರ್ ರೂಟ್ ಆಗತ್ತೆ. ಸ್ಕ್ವೇರ್ ರೂಟ್ ಆಫ್ 1764 ವ್ಯಾಲ್ಯೂ ಎಷ್ಟಾಗತ್ತಂದ್ರೆ 17 ಅಂತಂದ್ ಹೇಳಾಗತ್ತ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ ಕ್ಲಾಸ್ ಮಾಡಿ ಹಾಕಿದ್ದೀನಲ್ಲ, ಟ್ರಿಕ್ಸ್ ವ್ಯಾಲ್ಯೂ ಅಲ್ಲಿ ವಿಡಿಯೋ ಐತಿ ನೋಡ್ರಿ. ಸೇಮ್ ಮ್ಯಾಥಮೆಟಿಕ್ಸ್ 1ನೇ ವಿಡಿಯೋನ ಇದೈತೆ. ಯಾವ ತರ ಸ್ಕ್ವೇರ್ ರೂಟ್ ಗಳನ್ನ ಕಂಡುಹಿಡಿಬೇಕು, ಹೆಂಗ್ ಕಂಡುಹಿಡಿಬೇಕು. 1764 ಐತೆ, ಕೊನೆಗೆ 2 ಸಂಖ್ಯೆಗಳನ್ನ ತಗೋಬೇಕು, 64. ಒಂದು 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತ, ಬಿಡಿಸ್ತಾನದಲ್ಲಿ ಏನ್ ನೋಡ್ರಿ. ಆಮೇಲೆ 8 ಸ್ಕ್ವೇರ್ ಮಾಡಿದ್ರೆ 64 ಅಂತಂದ್ ಹೇಳಿ ಬರುತ್ತೆ. ಸೊ ಅಂದ್ರ ನಮ್ಗೆ 2 ಅಥವಾ 8 ಅಂತಂದ್ ಹೇಳಿ ಬರುತ್ತೆ. ಸೊ ಇನ್ನು ಉಳಿದಿದ್ ನೋಡ್ರಿ, ಇದು 17. ಈ 17 ಯಾವ್ದ್ರ ನಡುವೆ ಬರುತ್ತ, 4 4 16, 5 5 25. 17 ಇದ್ರ ನಡುವೆ ಬರುತ್ತೆ. ಆದ್ರೆ ಹಿಂದಿನ ಸಂಖ್ಯೆ 4 ತಗೊಳ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಸಂಖ್ಯೆಗೆ ಮುಂದಿನ ಸಂಖ್ಯೆಯಿಂದ ಗುಣಿಸ್ಬೇಕು. 4 5 20 ಆಯ್ತು. ಇದು 17 20ಕ್ಕಿಂತ ಕಡಿಮೆ ಆಯ್ತು ಅಂದ್ರೆ ಚಿಕ್ಕ ಸಂಖ್ಯೆಯನ್ನ ತಗೋಬೇಕು. ಅಂದ್ರೆ ನಮ್ದು ಆನ್ಸರ್ 42 ಆಗತ್ತ. ಸೊ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರ, ಆನ್ಸರ್ ಎಷ್ಟಾಗತ್ತೆ ಇದ್ರದ್ದು, ಆರ್ ಈಕ್ವಲ್ ಟು 42 ಅಂತಂದ್ ಹೇಳಿ ಆಗತ್ತ. ಕ್ಲಿಯರ್. 17 ಅಲ್ಲ, ನಾನು ಅದನ್ನ ಬರ್ಕೊಳ್ಕ ಹೋದೆ. ಸೊ ಆರ್ ವ್ಯಾಲ್ಯೂ ಎಷ್ಟಾಗತ್ತ, 42 ಆಗತ್ತ. ಕ್ಲಿಯರ್ ಎಲ್ರಿಗೂ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ನೆಕ್ಸ್ಟ್ ಅದೇ ತರ ನೋಡ್ರಿ, ಮತ್ತು ಇನ್ನು ಕ್ವಶನ್ಸ್ ಗಳು ಬರ್ತಾವ. ನೆಕ್ಸ್ಟ್ ಯಾವ ತರ ಕೊಡ್ತಾನೆ, ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣದ ನಡುವಿನ ವ್ಯತ್ಯಾಸ. ಒಂದು ವೃತ್ತದ ಸುತ್ತಳತೆ ಮೈನಸ್ ವಿಸ್ತೀರ್ಣದ ವ್ಯತ್ಯಾಸ ಎಷ್ಟೈತಂದ್ರ 110. ವ್ಯತ್ಯಾಸ ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಬೇಕು.
ಹಂಗಾದ್ರ ಸುತ್ತಳತೆಯನ್ನ ಕಂಡುಹಿಡಿರಿ. 2πr ಅನ್ನ ನಾವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಡುಹಿಡಿಬೇಕು. ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಆಯ್ತಾ ನೋಡ್ರಿ. ಸುತ್ತಳತೆ ಅಂತಂದ್ ಹೇಳಿದ್ರ 2πr. ಅದಾದ ನಂತರ ವಿಸ್ತೀರ್ಣ ಅಂತಂದ್ ಹೇಳಿದ್ರ πr² ಅಂತಂದ್ ಹೇಳಿ. ಅದ್ರದ್ದು ಆನ್ಸರ್ ಏನೈತಿ 110 ಅಂತಂದ್ ಐತೆ. 110. ಈಗ ನೋಡ್ರಿ ಎಲ್ಲಾನು ಆ ಕಡೆ ಕಳಿಸ್ರಿ. ಇದೇನಾಗತ್ತೆ ನೋಡ್ರಿ, πr² ಅಂತಂದಾಯ್ತು, -2πr ಅಂತಂದಾಯ್ತು. ಆಮೇಲೆ ನೆಕ್ಸ್ಟ್ ಏನೇನಾಗತ್ತ 110 ಆಗತ್ತ. ಏನಾಗತ್ತ +110 ಆಗತ್ತ. ಇದು 0ಕ್ಕೆ ಸಮಾನ ಆಗತ್ತ. 0. ಈಗ ನೋಡ್ರಿ, ಸೊ ಇದನ್ನ ಆ ಕಡೆ ಕಳಿಸ್ರಿ ಪ್ಲಸ್ ಆಗತ್ತ, ಇದನ್ನ ಆ ಕಡೆ ಕಳಿಸ್ರಿ ಮೈನಸ್ ಆಗತ್ತ. ಇಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ ಹೇಳಿದ್ರ ನಾವೇನ್ ಮಾಡೋಣ, ಸೊ ಇಲ್ಲ ಅಂತಂದ್ ಹೇಳಿದ್ರೆ ಇನ್ನು ಅದ್ರಲ್ಲಿ ಬರುತ್ತೆ. ಡೈರೆಕ್ಟ್ ಆಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. ಆಮೇಲೆ ನೆಕ್ಸ್ಟ್ ಒಂದು ಇಕ್ವೇಶನ್ ಬರುತ್ತೆ ನೋಡೋಣ. ಈಗ ಈ ತರ ಆಯ್ತಲ್ಲ, ಇದ್ರಲ್ಲಿ ಕಾಮನ್ ಯಾವ್ಯಾವ ಬರ್ತಾವ ನೋಡ್ರಿ. ಕಾಮನ್ ಸರ್ ಪೈ ವ್ಯಾಲ್ಯೂ ಐತ್ರಿ, ಇದ್ರಲ್ಲೂ ಪೈ ವ್ಯಾಲ್ಯೂ ಐತ್ರಿ. ಪೈ ವ್ಯಾಲ್ಯೂ ಕಾಮನ್ ಬರುತ್ತೆ ಅಂತ ತಗೊಳ್ರಿ. ಏನ್ ಉಳಿತು 2r. ಅದಾದ ನಂತರ r² ಉಳಿತು. ಅದಾದ ನಂತರ 110 ಪೈ ವ್ಯಾಲ್ಯೂ ಆಯ್ತು ಅಂತಂದ್ ಹೇಳಿದ್ರೆ ಪೈ ವ್ಯಾಲ್ಯೂ ಕೆಳಗಡೆ ಬಂತು. ಸೊ ಇದನ್ನ ಅಷ್ಟ ತಗೊಳ್ರಿ 110. ಪೈ ವ್ಯಾಲ್ಯೂ ಎಷ್ಟು 22 ಡಿವೈಡೆಡ್ ಬೈ 7 ಇದ್ದು ಮೇಲ್ಗಡೆ ಹೋಗುತ್ತೆ. ಡಿವೈಡೆಡ್ ಬೈ 7 ಇದ್ದು ಮೇಲ್ಗಡೆ ಹೋಗುತ್ತೆ. 11 2 11 10 2 1 2 5 ಆನ್ಸರ್ ಏನ್ ಬಂತು 2r r² = 35 ಅಂತಂದ್ ಬಂತು. 7 5 35. ಇನ್ನೆಲ್ಲಾನು ಈ ಕಡೆ ತಗೊಂಬರಿ. ಆರ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕಲ್ಲ ಮೊದಲು ನಾವು ಯಾವ್ದೇ ಏನಾದ ಮಾಡ್ಬೇಕಂತಂದ್ ಹೇಳಿದ್ರ. ಸೊ ಆ ಕಡೆ ಕಳಿಸ್ರಿ, ಆರ್ ಇದ್ದದ ಆ ಕಡೆ ಕಳಿಸ್ರಿ, r² ಆಯ್ತು. ಸೊ 2r ಇದ್ದು -2r ಆಯ್ತು. ಸೊ ಇಲ್ಲಿ +35 ಅಂತಂದೈತೆ. ಇದೆಲ್ಲಾನು = 0 ಆಗತ್ತೆ. ಇವಾಗ ನಾವು ಸಮೀಕರಣವನ್ನ ಸಾಲ್ವ್ ಮಾಡ್ಕೋಬೇಕು. ಇದನ್ನ ಸಮೀಕರಣ ಸಾಲ್ವ್ ಮಾಡ್ಕೊಂಡ್ರ r² ಹಂಗ ಉಳಿತು. ನಾವು ನೋಡ್ರಿ ಇಲ್ಲಿ ಏನೈತಿ -2 ಅಂತಂದೈತಿ, ಇಲ್ಲೇನೈತಿ -2, ಇಲ್ಲೇನೈತಿ 35 ಐತೆ. ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ ಅಥವಾ ಕಳೆದ್ರೆ ಏನಂತಂದ್ ಹೇಳಿದ್ರೆ -2 ಬರ್ಬೇಕು. ಗುಣಿಸಿದ್ರೆ ಏನಂತಂದ್ ಹೇಳಿದ್ರೆ 35 ಬರ್ಬೇಕು. ಹೆಂಗ ಈಗ ನೋಡ್ರಿ 7 ಮತ್ತು 5 ಇವ್ನೆರಡು ಮೈನಸ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಏನ್ ಬರುತ್ತ 2 ಅಂತಂದ್ ಹೇಳಿ ಬರುತ್ತೆ. ಇವ್ನೆರಡು ಗುಣಿಸಿದ್ರೆ ಎಷ್ಟು ಬರುತ್ತೆ 35 ಬರುತ್ತೆ. ಅಂತ ಸಂಖ್ಯೆಯನ್ನ ತಗೋಬೇಕು. ಇವಾಗ ನೋಡ್ರಿ r² 7r 5r ಪ್ಲಸ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ 35 ಅಂತಂದ್ ಹೇಳಿ =0. ಈಗ ನೋಡಿ ಇದನ್ನ ನಮ್ಗ -2 ಅಂತಂದೈತಲ್ಲ, ದೊಡ್ಡ ಸಂಖ್ಯೆ ಹಿಂದ್ಗಡೆ ಮೈನಸ್ ಬರಿಬೇಕು, ಸಣ್ಣ ಸಂಖ್ಯೆ ಪ್ಲಸ್ ಬರಿಬೇಕು. ಸೊ r = r - 7 ಆಯ್ತು. ಇದ್ರಲ್ಲಿ ಕಾಮನ್ ತಗೊಂಡ್ರ ಪ್ಲಸ್, ಇದ್ರಲ್ಲಿ ಕಾಮನ್ ತಗೊಳ್ರಿ 5 ಕಾಮನ್ ಬರುತ್ತಾ r + 7 ಆಗತ್ತ. ಇಲ್ಲಿ ಇದನ್ನು r - 7 ಐತಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲೇನು ಚೇಂಜ್. ನಾವು ಮೊದ್ಲು ಇಲ್ಲಿ ಸುತ್ತಳತೆ ಇದನ್ನ ಉಲ್ಟಾ ಬರ್ಕೊಬೇಕಿತ್ತು, ಕರೆಕ್ಟ್ ಆಗಿ ಬರ್ತಿತ್ತು. ಸೊ ಇರ್ಲಿ ಬಿಡ್ರಿ, ಇದನ್ನೇನೋ ಇಕ್ವೇಶನ್ ಸಾಲ್ವ್ ಮಾಡಿದಾಗ r - 7 r + 5 ಅಂತಂದ್ ಹೇಳಿ ಬರುತ್ತೆ. ಇಕ್ವೇಶನ್ ಸಾಲ್ವ್ ಮಾಡಿದಾಗ ನಮ್ಗೆ r = 7 ಅಂತಂದ್ ಹೇಳಿ ಬರುತ್ತೆ. ನಮ್ಗ 2πr ಕಂಡಿಡಿ ಅಂತಂದ್ ಹೇಳಿದ ನಾನು ಸುತ್ತಳತೆ. ಸೊ ಅವಾಗ ನಮ್ಮ ಆನ್ಸರ್ ಏನಾಗತ್ತ 2 × 22 / 7 ಆನ್ಸರ್ ಏನೈತೆ 7 ಐತೆ. 7 7 ಕ್ಯಾನ್ಸಲ್ 44 cm ಅಂತಂದ್ ಹೇಳಿ ನಮ್ದು ಸುತ್ತಳತೆ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಬೇಕು. ಇಲ್ಲಿ ನಾವು ವಿಸ್ತೀರ್ಣವನ್ನ ಮೊದಲು ತಗೊಳ್ರಿ, ಆಮೇಲೆ ಸುತ್ತಳತೆ ತಗೊಳ್ರಿ. ಅಂದ್ರೆ ನಮ್ದು ಏನಾಗತ್ತ πr² - 2πr 110. ಸೊ ಇದನ್ನ ಹಿಂಗ್ ಇಟ್ಕೊಂಡ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅಂದ್ರೆ r² ಐತಲ್ಲ ಇದು ಮೊದಲು ಬರ್ಬೇಕು. ಪವರ್ ಜಾಸ್ತಿ ಇರೋದು ಮೊದಲು ಬರ್ಬೇಕು. ನಾನು ಉಲ್ಟಾ ಬರ್ಕೊಂಡೆ, ಅದಕ್ಕೋಸ್ಕರ ಅಲ್ಲಿ ಸಮೀಕರಣ ಸಾಲ್ವ್ ಮಾಡಕ್ ಇದು ಆಯ್ತು. ಇಲ್ಲಿ ಏನ್ ಬರುತ್ತೆ ನೋಡ್ರಿ, ಇಲ್ಲೇ ಸಿಂಪಲ್ ಆಗಿ ಇಲ್ಲೇ ಮಾಡ್ಕೊಂಡ್ಬಿಡ್ತಾನೆ. ಏನು 1-2 ಸೆಕೆಂಡ್ ವೇಟ್ ಮಾಡ್ರಿ. ಸೊ ಇಲ್ಲಿ ಏನಾಗುತ್ತೆ ಪೈ ವ್ಯಾಲ್ಯೂ ಕಾಮನ್ ಬರುತ್ತಾ r² 2r 110 / π ಅಂತಂದ್ ಹೇಳಿ ಬರುತ್ತೆ. ಸೊ ಇದನ್ನ ಸಾಲ್ವ್ ಮಾಡಿದಾಗ 110 22 / 7 ಅಂತ ಮಾಡಿದಾಗ ನಮ್ಗೆ ಏನ್ ಬರುತ್ತೆ 35 ಬರುತ್ತೆ. r² - 2r 35 ಅಂತಂದ್ ಬಂತು. ಸೊ ಅದನ್ನ ಆ ಕಡೆ ಕಳಿಸ್ರಿ, r² 2r - 35 = 0 ಅಂತಂದ್ ಹೇಳಿ ಬರುತ್ತೆ. ಸೊ ಇದನ್ನ ನಾವು ಬರ್ಕೊಳ್ಬೇಕು ಇವಾಗ r² - 7r + 5r - 35. ನೋಡ್ರಿ ಇವ್ನ ಎರಡು ಇದನ್ನ ಕಳೆದಾಗ ಏನೋ ಒಂದ್ ಪ್ಲಸ್ ಮಾಡ್ರಿ, ಮೈನಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಆನ್ಸರ್ 2r ಅಂತಂದ್ ಹೇಳಿ ಬರುತ್ತೆ. ಇವ್ನೆರಡು ಗುಣಿಸ್ರಿ 35 ಅಂತಂದ್ ಹೇಳಿ ಬರುತ್ತೆ. ಸೊ ಅದು ಸಮೀಕರಣವನ್ನು ಸಾಲ್ವ್ ಮಾಡೋ ರೂಲ್ಸ್ 10th ಅಲ್ಲೆಲ್ಲ ಕಲ್ತಿದೆ. ಸೊ ಇಲ್ಲಿ ನೋಡ್ರಿ ಇವೆರಡು ತಗೊಳ್ರಿ, ಲಾಸ್ಟ್ ಇವೆರಡು ತಗೊಳ್ರಿ ಕಾಮನ್ ಆಗಿ. r ಕಾಮನ್ ಬರುತ್ತಾ r - 7 ಉಳಿತು. ಸೊ ಇಲ್ಲಿ ಏನ್ ಉಳಿತ +5 5 ಕಾಮನ್ ಬರುತ್ತಾ r - 7 ಉಳಿಯುತ್ತೆ =0 ಅಂತಂದ್ ಹೇಳಿ. ಸೊ ಇವೆರಡರಲ್ಲಿ r - 7 ಕಾಮನ್ ಐತಿ. ಅದಾದ ನಂತರ ಇನ್ನೇನು ಉಳಿತು r + 5 ಉಳಿಯುತ್ತೆ. r = -5 ಬರುತ್ತೆ. ಇದನ್ನ ತಗೊಳಕ್ ಆಗಂಗಿಲ್ಲ. r = 7 ಅಂತ ತಗೋಬೇಕು. ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ನಮ್ಗೆ ಆನ್ಸರ್ 44 ಅಂತಂದ್ ಹೇಳಿ ಬರುತ್ತೆ. ಅದನ್ನ
ಯಾವಾಗ್ಲೂ ಬೈ ತಪ್ಪೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದಕ್ಕೋಸ್ಕರ ಮಾಡ. ಇನ್ನು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇವು. ಒಂದು ವೃತ್ತದ ತ್ರಿಜ್ಯವನ್ನ 100% ಕಡಿಮೆ ಮಾಡಿದಾಗ, 100% ಅಲ್ಲ, ಇದು 100% ಕಡಿಮೆ ಮಾಡಿದ್ರೆ ಅಂತಂದ ಹೇಳಿದ್ರೆ 0 ಆಗ್ಬಿಡತ್ತೆ ಅದು. ಅದು ಏನ್ ಅರ್ಥ ಇಲ್ಲ. 10% ಕಡಿಮೆ ಮಾಡಿದಾಗ ವೃತ್ತದ ವಿಸ್ತೀರ್ಣ ಏನಾಗತ್ತೆ ಅಂತಂದ ಹೇಳಿ ಕ್ವಶನ್ ಕೇಳಿದ್ರ. ಇವಾಗ ನಾವು ಫಾರ್ಮುಲಾ ಪ್ರಕಾರ ಸಾಲ್ವ್ ಮಾಡ್ಬೇಕಾ ಅಥವಾ ಡೈರೆಕ್ಟ್ ಆಗಿ ಹೇಳ್ಬೇಕಾ? ಅದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ಫಾರ್ಮುಲಾ ಪ್ರಕಾರ ಬೇಡ. ಫಾರ್ಮುಲಾ ಪ್ರಕಾರ ಮಾಡಕತ್ತಂತಂದ ಹೇಳಿದ್ರೆ ಟೈಮ್ ಬಾಳ ಹಿಡಿತೈತಿ. ಫಾರ್ಮುಲಾ ಪ್ರಕಾರ ಬೇಕಾದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ, ನೋಡ್ಕೊಳಕ್ ಬರುತ್ತೆ. ಇಲ್ಲಿ ನೋಡ್ರಿ, ವಿಸ್ತೀರ್ಣ ಅಂತ ಕೇಳಿದಾನ. ಇಲ್ಲಿ ಆರ್ ಕೊಟ್ಟಿದಾನ, ಆರ್ ವ್ಯಾಲ್ಯೂ ಅಂತ ಕೊಟ್ಟಿದಾನ. ಅದಾದ ನಂತರ ವಿಸ್ತೀರ್ಣ ಕೊಟ್ಟಿದಾನ. ಒರಿಜಿನಲ್ ವ್ಯಾಲ್ಯೂ ಏನಾಗತ್ತ? ಒರಿಜಿನಲ್ ವ್ಯಾಲ್ಯೂ ಆರ್ ತಗೊಂಡ್ರಿ ಅಂತಂದ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಆಯ್ತು. ಕ್ಲಿಯರ್? ಅದಾದ ನಂತರ ವಿಸ್ತೀರ್ಣವನ್ನ 10% ಕಡಿಮೆ ಮಾಡಿದಾಗ ಏನಾಗತ್ತೆ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, ನಮ್ಗೆ ಇಲ್ಲಿ ಚೇಂಜಸ್ ಆಗೋದು ಆರ್ ಸ್ಕ್ವೇರ್ ಅಷ್ಟೇ ಅಲ್ಲ, ಆರ್ ಸ್ಕ್ವೇರ್. ಈಗ ಆರ್ ವ್ಯಾಲ್ಯೂನ ನಾವು ಏನಪ್ಪಾ ಅಂತಂದ ಹೇಳಿದ್ರೆ 1 ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ, ಆರ್ ವ್ಯಾಲ್ಯೂ 1 ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ ಏನೋ ಒಂದು ಚೇಂಜಸ್ ಆಗತ್ತೆ. ಪೈ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ, ಪೈ ವ್ಯಾಲ್ಯೂ ಬಿಟ್ಬಿಡ್ರದು, ಇದು ಕಾನ್ಸ್ಟೆಂಟ್ ಆಗಿರುತ್ತೆ. ಇದು 1 ಅಂತಂದಾಯ್ತು. ಇವಾಗ ವಿಸ್ತೀರ್ಣ ಏನಾಗತ್ತ? 10% ಕಡಿಮೆ ಮಾಡಿದ್ರಿ ಅಂತಂದ ಹೇಳಿದ್ರೆ ಆರ್ ವ್ಯಾಲ್ಯೂ 1 ಅಂತ ತಗೊಂಡಿರಿ. ಆರ್ ವ್ಯಾಲ್ಯೂ 1 ಅಂತ ತಗೊಂಡಾಗ ಹೊಸ ಆರ್ ವ್ಯಾಲ್ಯೂ ಏನಾಗತ್ತ? ಹೊಸ ಆರ್ ವ್ಯಾಲ್ಯೂ 10% ಕಡಿಮೆ ಮಾಡಿದ್ರೆ ಏನಾಗತ್ತೆ? 10% ಕಡಿಮೆ ಮಾಡಿದ್ರೆ 0.1 ಕಡಿಮೆ ಮಾಡ್ಬೇಕು. 10% ಅಂತಂದ ಹೇಳಿದ್ರೆ 1/10 ಅಂತಂದ ಹೇಳಿದ್ರೆ ಎಷ್ಟು? 0.1 ಕಡಿಮೆ ಮಾಡ್ಬೇಕು. 1ರಲ್ಲಿ 0.1 ಕಡಿಮೆ ಮಾಡಿದ್ರೆ ಎಷ್ಟಾಯ್ತು? 0.9 ಬಂತು. ಆರ್ ವ್ಯಾಲ್ಯೂ ಹೊಸದಾಗಿ ಏನಂತಂದ ಹೇಳಿದ್ರೆ 0.9 ಬಂತು. ಇಲ್ಲಿ ಆರ್ ಸ್ಕ್ವೇರ್ ಅಂತಂದೈತೆ, ಇಲ್ಲಿ 1 × 1 ಮಾಡಿದಾಗ ನಮ್ಗೆ 1 ಬಂತು. ಸೊ ಹೊಸದೇನೈತಿ? ಆರ್ ವ್ಯಾಲ್ಯೂ 0.9 ಐತೆ. ಇದನ್ನ 0.9 × 0.9 ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ? 0.81 ಅಂತಂದ್ ಬರುತ್ತೆ. ಹೊಸ ವ್ಯಾಲ್ಯೂ ಏನಂತಂದ ಹೇಳಿದ್ರೆ ವಿಸ್ತೀರ್ಣದಲ್ಲೂ ಇಷ್ಟೇ ಬರುತ್ತೆ, 0.81 ಅಂತಂದ್ ಬರುತ್ತೆ. ಸೊ ಒರಿಜಿನಲ್ ವ್ಯಾಲ್ಯೂ ಎಷ್ಟೈತಿ? 1 ಅಂತಂದೈತೆ. ಇದು ಹೊಸ ವ್ಯಾಲ್ಯೂ ಎಷ್ಟು ಬಂತು? 0.81 ಬಂತು. ಎಷ್ಟು ಕಡಿಮೆ ಆಯ್ತು? 1 ಅಂತಂದ್ ಬರಕ್. ಸೊ 1 ಅಂತಂದ್ ಬರಕ್ ಎಷ್ಟು ಕಡಿಮೆ ಆಯ್ತು ಅಂತಂದ ಹೇಳಿದ್ರೆ 0.19 ಕಡಿಮೆ ಆಯ್ತು. ಸೊ 0.19 ಕೂಡಿಸಿದ್ರಿ ಅಂತಂದ ಹೇಳಿದ್ರೆ ಎಷ್ಟಾಗತ್ತ? 1 ಆಗತ್ತ, ವ್ಯಾಲ್ಯೂ 1 ಆಗತ್ತ. ಸಿಂಪಲ್ ಆಗಿ 100 ಆಗ್ಬೇಕ್ರು, ಇದು ಅಷ್ಟೇ. ಇಲ್ಲಿ ಏನೈತಲ್ಲ 0.1 ಐತೆ, 0.81 ಐತಲ್ಲ, 0.81 ಇದನ್ನ 0 ಪಾಯಿಂಟ್ ತೆಗೆದ್ ಬಿಡ್ರಿ, ಇದು 100 ಆಗ್ಬೇಕು. ಆಮೇಲೆ 0 ಹಾಕೊಳಕ್ ಬರುತ್ತೆ. ಇಲ್ಲ 0.81 ಇದ್ದದ್ದು 1 ಆಗ್ಬೇಕಂತಂದ ಹೇಳಿದ್ರೆ ಎಷ್ಟು ಕೂಡ್ಸ್ಬೇಕು? ಅದಕ್ಕ 0.19 ಕೂಡ್ಸ್ಬೇಕು. ಅಂದ್ರೆ ಸೊ ಇದನ್ನ ಪರ್ಸೆಂಟೇಜ್ ಅಲ್ಲಿ ಬರ್ದ್ವಿ ಅಂತಂದ ಹೇಳಿದ್ರೆ 19%. ಇದನ್ನ ತಗೊಳ್ರಿ, ಪರ್ಸೆಂಟೇಜ್ ಅಲ್ಲಿ ಬರ್ದ್ವಿ ಅಂತಂದ ಹೇಳಿದ್ರೆ 19% ಅಂತ ಅನ್ಕೊಡ್ರಿ. ಇಲ್ಲಿ ಸಿಂಪಲ್ ಆಗಿ ನಾನು ಏನ್ ಮಾಡಿದೆ ಅಂತಂದ ಹೇಳಿದ್ರೆ, ಪೈ ಆರ್ ಸ್ಕ್ವೇರ್ ಅಂತಂದ ಐತೆ ವಿಸ್ತೀರ್ಣ. ಸೊ ನಮ್ದು ಆರ್ ನ ನಾವು 1 ಅಂತ ತಗೊಂಡ್ವಿ ಅಂತಂದ ಹೇಳಿದ್ರೆ ಪೈ ವ್ಯಾಲ್ಯೂನ ಏನಂತಂದ ಹೇಳಿದ್ರೆ ಕಾನ್ಸ್ಟೆಂಟ್ ಇರುತ್ತೆ, ಯಾವಾಗೂ ಚೇಂಜ್ ಆಗಂಗಿಲ್ಲ. ಅದನ್ನ ಬಿಟ್ಬಿಡ್ರಿ, ಅದು ಕ್ಯಾನ್ಸಲ್ ಬಿಟ್ಬಿಡ್ರಿ. ಓನ್ಲಿ ಆರ್ ಸ್ಕ್ವೇರ್, ಏರಿಯಾ ಈಕ್ವಲ್ ಟು ಏನು? ಆರ್ ಸ್ಕ್ವೇರ್ ಅಂತ ಅಷ್ಟೇ ತಗೊಳ್ರಿ. ಒರಿಜಿನಲ್ ವ್ಯಾಲ್ಯೂ ಏನು? ಆರ್ದು 1. ಅವಾಗ ನಮ್ದು ಏರಿಯಾ ಎಷ್ಟಾಯ್ತು? 1 ಆಯ್ತು. ಹೊಸ ಆರ್ ವ್ಯಾಲ್ಯೂ ಎಷ್ಟಾಗತ್ತ? 0.9 ಆಗತ್ತ. ಹೊಸ ಆರ್ ವ್ಯಾಲ್ಯೂ 0.9. ಅವಾಗ ಏರಿಯಾ ಈಕ್ವಲ್ ಟು ಏನಾಗತ್ತ? 0.9 × 0.9 ಎಷ್ಟಾಯ್ತು? 0.81 ಆಯ್ತು. ಇವಾಗ ವಿಸ್ತೀರ್ಣದಲ್ಲಿ ಎಷ್ಟು ಕಡಿಮೆ ಆಯ್ತು, ಎಷ್ಟು ಜಾಸ್ತಿ ಆಯ್ತು? ಒರಿಜಿನಲ್ ಅಲ್ಲಿ ಕಂಡಿಡಿವಿ. ಒರಿಜಿನಲ್ ವ್ಯಾಲ್ಯೂ 1 ಐತಲ್ಲ, ಇದರಲ್ಲಿ ಈಗ ಹೊಸಾದ್ ಬಂದಿರೋದೆಷ್ಟು? 0.81 ಐತಲ್ಲ, ಅದನ್ನ ಕಳೀರಿ. ಎಷ್ಟಾಯ್ತು? 0.19 ಬಂತು. ಇದು ಚೇಂಜಸ್ ಆಯ್ತು. ಚೇಂಜ್ ಆಗಿರೋದು ನಮಗೆ ಪರ್ಸೆಂಟೇಜ್ ಕಂಡಿಡಿ ಅಂತಂದು ಹೇಳಿದಾನಲ್ಲ, ಚೇಂಜ್ ಎಷ್ಟಾಗಿರುತ್ತೆ? ಡಿವೈಡೆಡ್ ಬೈ ಒರಿಜಿನಲ್ ಏರಿಯಾ × 100 ಅಂತಂದ ಹೇಳಿ ಪರ್ಸೆಂಟೇಜ್ ಕಂಡಿಡ್ತೀವಲ್ಲ ಹಂಗ. ಸೊ ಇಲ್ಲಿ ಚೇಂಜ್ ಆಗಿರೋದೆಷ್ಟು? 0.19. ಒರಿಜಿನಲ್ ಎಷ್ಟೈತಿ? 1 ಐತಿ, × 100. ಸೊ ಗುಣಿಸ್ರಿ, 0.19 × 100 ಅಂತಂದ ಹೇಳಿದ್ರೆ 19% ಆಗತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ತರ ಇನ್ನೊಂದು ಕ್ವಶನ್ ಐತೆ ನೋಡ್ರಿ, ಇವಾಗ ಅರ್ಥ ಆಗತ್ತೆ. ಒಂದು ತ್ರಿಜ್ಯದ ವಿಸ್ತೀರ್ಣವನ್ನ 40% ಕಡಿಮೆ ಮಾಡಿದ್ವಿ. ಹಾಗಾದ್ರೆ ಅದರ ಮೇಲ್ಮೈ ವಿಸ್ತೀರ್ಣದಲ್ಲಿ ಶೇಕಡಾವಾರು ಇಳಿಕೆ ಎಷ್ಟಾಗತ್ತ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ಸೊ ಏರಿಯಾ ಈಕ್ವಲ್ ಟು ಏನು? ಪೈ ಆರ್ ಸ್ಕ್ವೇರ್. ವಿಸ್ತೀರ್ಣ ಎಷ್ಟು ಹೆಚ್ಚಾಗತ್ತ ಅಂತ ಕಡಿಮೆ ಆಗತ್ತ ಅಂತ ಕೇಳಿದಾರೆ, ಪೈ ಆರ್ ಸ್ಕ್ವೇರ್. ಇಲ್ಲಿ ಮೇಲ್ಗಡೆ ಕೂಡ ಕಡಿಮೆನ ಆಗತ್ತೆ, ಹೆಚ್ಚಾಗಂಗಿಲ್ಲ. ಈಗ ಪೈ ವ್ಯಾಲ್ಯೂ ಕಾನ್ಸ್ಟೆಂಟ್ ಐತೆ, ಅದನ್ನ ಬಿಟ್ಬಿಡೋಣ, ಆರ್ ಸ್ಕ್ವೇರ್ ಅಷ್ಟ ತಗೊಳ್ಳೋಣ. ಏರಿಯಾ ಈಕ್ವಲ್ ಟು ಏನಂತಂದ ಹೇಳಿದ್ರೆ ಇಂಥ ಫಾರ್ಮುಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಆರ್ ಸ್ಕ್ವೇರ್ ಎಷ್ಟಾಗತ್ತೆ. ಸೊ ಒರಿಜಿನಲ್ ಅವಾಗ ಆರ್ ವ್ಯಾಲ್ಯೂ 1 ಅಂತಂದಾಗತ್ತ, ಏರಿಯಾ ಎಷ್ಟಾಗತ್ತ? 1 × 1 1 ಆಯ್ತು. ಹೊಸದಾಗಿ 40% ಕಡಿಮೆ ಮಾಡ್ಬೇಕಂತಂದ ಹೇಳಿದ್ರೆ 40 / 100. ಈ 0 ಕ್ಯಾನ್ಸಲ್.
ಅಂದ್ರ 4/10 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ? 0.0 ಕೊಡ್ರಿ 40 ಆಯ್ತು, 0.4 ಆಯ್ತು. 1ರಲ್ಲಿ 0.4 ಆಯ್ತು. ಹೊಸ ವ್ಯಾಲ್ಯೂ ಎಷ್ಟಾಯ್ತು ನೋಡ್ರಿ? 0.4 ಆಯ್ತಲ್ಲ. ಹೊಸ ವ್ಯಾಲ್ಯೂ 0.4. 10% ಕಡಿಮೆ ಮಾಡ್ಬೇಕಂತಂದ್ ಹೇಳಿದ್ರೆ ಆಲ್ರೆಡಿ ಏನೈತಿ 1 ಐತಿ, ಅದ್ರಲ್ಲಿ 0.4ನ ಕಡಿಮೆ ಮಾಡ್ಬೇಕು. ಅಂದ್ರೆ ನಮ್ದು ಹೊಸ ವ್ಯಾಲ್ಯೂ ಎಷ್ಟು ಬರುತ್ತೆ? 0.6 ಅಂತಂದ್ ಹೇಳಿ ಬರುತ್ತೆ. ಎಷ್ಟು ಬಂತು? ಹೊಸ ಆರ್ ವ್ಯಾಲ್ಯೂ 0.6 ಬಂತು. 10% ಕಡಿಮೆ ಮಾಡ್ಬೇಕು. ಆಲ್ರೆಡಿ 1 ಐತಿ, ಅದ್ರಲ್ಲಿ 40% ಕಡಿಮೆ ಅಂತಂದ್ ಹೇಳಿದ್ರೆ 0.4 ಅಷ್ಟು ಕಡಿಮೆ ಮಾಡಿದಾಗ ಹೊಸದೇನ್ ಬಂತು ವ್ಯಾಲ್ಯೂ? 0.6 ಅಂತ ಬಂತು. ಏರಿಯಾ ಏನಾಗತ್ತ? 0.6 ಇಂಟು 0.6 ಮಾಡಿದ್ರ 6 0.36 ಆಯ್ತು. ಎಷ್ಟಾಯ್ತು? 0.36. ಸರ್ ಅದ್ ಹೆಂಗ್ ಇಡ್ತಿರ್ರಿ ನೀವ ಅಂತಂದೇಳಿ 0.6 ಅದ್ ಹೆಂಗ್ ಮಾಡ್ತಿರ್ರಿ? ಈ ಪಾಯಿಂಟ್ಗಳನ್ನ ಬಿಡ್ರಿ. 6 ಇಂಟು 6 ಎಷ್ಟಾಯ್ತು? 36 ಆಯ್ತು. ಸೊ ಇಲ್ಲಿ ಒಂದಾದ ನಂತರ ಪಾಯಿಂಟ್ ಐತೆ, ಅದಾದ ನಂತರ ಇನ್ನೊಂದಾದ ನಂತರ ಪಾಯಿಂಟ್ ಐತೆ. ಸೊ ಅಂದ್ರೆ 2 ನಂಬರ್ ಆದ ನಂತರ ಪಾಯಿಂಟ್ 1 2 ನಂಬರ್ ಆದ ನಂತರ ಪಾಯಿಂಟ್ ಕೊಟ್ರಿ, ಹಿಂದ್ಗಡೆ 0 0.36 ಆಯ್ತು. ಇವಾಗ ನೋಡ್ರಿ, ಇವಾಗ ನಾವೇನ್ ಮಾಡ್ಬೇಕು? ಎಷ್ಟು ಚೇಂಜ್ ಆಗೈತಿ ಅಂತಂದ ಹೇಳಿ ಕಂಡುಹಿಡಿಬೇಕು. ಸೊ 1.00 0.36 ಮೈನಸ್ ಮಾಡ್ರಿ, ಎಷ್ಟಾಯ್ತು? 10ರಾಗ 6 ಕಳೆದ್ರ 4, ಆಮೇಲೆ 10ರಾಗ 4 ಕಳೆದ್ರ 6, ಇದು 0 ಆಯ್ತು. 0.64 ಚೇಂಜ್. ಒರಿಜಿನಲ್ ವ್ಯಾಲ್ಯೂ 1 ಇಂಟು 100% ಕಂಡುಹಿಡಿಬೇಕಂತಂದ ಹೇಳಿದ್ರೆ, ಸೊ 100 ಇಂಟು 0.64 ಅಂತಂದ ಹೇಳಿದ್ರೆ 64% ಕಡಿಮೆ ಆಗತ್ತೆ ಅಂತಂದ ಹೇಳಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ಆಗೈತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದ್ ಮಾಡೋಣ, ಇನ್ನೊಂದ್ ಮಾಡ್ಕೊಂಡ ಬಿಡೋಣ. ಈಗ ಆರ್ ವ್ಯಾಲ್ಯೂ ಏನೋ ಒಂದೈತೆ. ಈಗ ನಾನು ಸಿಂಪಲ್ ಕ್ವಶನ್ ಹೇಳ್ತೀನಿ. ಇವಾಗ ನಾವು 20% ತ್ರಿಜ್ಯವನ್ನ ಹೆಚ್ಚು ಮಾಡಿದಾಗ ವಿಸ್ತೀರ್ಣದಲ್ಲಿ ಏನ್ ಬದಲಾವಣೆ ಆಗತ್ತೆ ಅಂತಂದೇಳಿ. ಸೊ ಫಸ್ಟ್ ಏನು? ಒರಿಜಿನಲ್ ಕಂಡಿಡಬೇಕು. ಆರ್ ವ್ಯಾಲ್ಯೂ ಎಷ್ಟು? 1. ಏರಿಯಾ ಈಕ್ವಲ್ ಟು ಏನು? πr² ಅಂತಂದೇಳಿ. πr². ಇದು ಪೈ ಕಾನ್ಸ್ಟೆಂಟ್ ಐತೆ, ಏನು ಚೇಂಜಸ್ ಆಗಂಗಿಲ್ಲ. ಚೇಂಜಸ್ ಅಂತ ಕೇಳಿದಾಗ ಮಾತ್ರ a ಈಕ್ವಲ್ ಟು r² ಅಂತ ತಗೋಬೇಕು. ಇವಾಗ ಏರಿಯಾ ಏನಾಯ್ತು? ಒರಿಜಿನಲ್ ಏರಿಯಾ 1 ಇಂಟು 1 ಈಕ್ವಲ್ ಟು 1 ಅಂತಂತ ಆಯ್ತು. ಅದಾದ ನಂತರ ನೆಕ್ಸ್ಟ್ ಚೇಂಜ್ ಎಷ್ಟಾಗತ್ತೆ? 20% ಹೆಚ್ಚು ಮಾಡ್ತಾನಂತಂದ್ ಹೇಳಿದಾರ. 20% ಹೆಚ್ಚು ಮಾಡ್ತಾನಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? 20% ಜಾಸ್ತಿ ಮಾಡ್ಬೇಕಲ್ಲ. 20/100 ಅಂತಂದ್ ಹೇಳಿದ್ರೆ 0.2 ಆಯ್ತು. 0.2 ಜಾಸ್ತಿ ಮಾಡ್ಬೇಕಂದ್ರ ನಮ್ದು ಆನ್ಸರ್ ಏನಾಯ್ತು ಅಂದ್ರೆ 1.2 ಬಂತು. ಆರ್ ಈಕ್ವಲ್ ಟು ಎಷ್ಟಾಯ್ತು? 1.2 ಬಂತು. ಏರಿಯಾ ಈಕ್ವಲ್ ಟು ಏನಾಗುತ್ತೆ? 1.2 ಇಂಟು 1.2. ಸೊ ಇಂಟು ಮಾಡ್ರಿ. ಮೊದ್ಲು 12 ಮಾಡ್ರಿ. 12 ಇಂಟು 12 ಎಷ್ಟಂದ್ರ 144 ಆಗತ್ತೆ. 144. ಒಂದಾದ ನಂತರ ಪಾಯಿಂಟ್ ಐತಿ, ಇಲ್ಲೊಂದಾದ ನಂತರ ಅಂದ್ರೆ 2 ನಂಬರ್ಸ್ ಆದ ನಂತರ ಪಾಯಿಂಟ್. 1 2 ಬಿಡ್ರಿ, ಪಾಯಿಂಟ್ ಕೊಟ್ರು. 1.44 ಆಯ್ತು. 1.44 ಚೇಂಜ್ ಕಂಡುಹಿಡಬೇಕು. ಇವಾಗ ಚೇಂಜ್ ಎಷ್ಟಾಗತ್ತ? ಸೊ 1.44 ಅಲ್ಲಿ ಸೊ 1 ಅನ್ನ ಕಳೆದ್ರಿ ಅಂತಂದ ಹೇಳಿದ್ರೆ 44 ಚೇಂಜಸ್ ಆಗತ್ತ. 0.44 ಡಿವೈಡೆಡ್ ಬೈ 1 ಇಂಟು 100 ಅಂತಂದೇಳಿ. ಅಂದ್ರ 44% ಅಷ್ಟೇನಂತಂದ ಹೇಳಿದ್ರೆ ವಿಸ್ತೀರ್ಣ ಜಾಸ್ತಿ ಆಗತ್ತ. ವಿಸ್ತೀರ್ಣ ಏನಪ್ಪಾ ಅಂತಂದ ಹೇಳಿದ್ರೆ ಜಾಸ್ತಿ ಆಗತ್ತೆ. ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ನಾವು ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರೆಕ್ಟಾಂಗಲ್ ಪ್ರಾಬ್ಲಮ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಜೈ ಹಿಂದ್.